ಮುಂದಿನ ಪ್ರಧಾನಿ ನರೇಂದ್ರ ಮೋದಿ ಅವರೇ ಆಗಲಿದ್ದು, ಅವರು ಆಗದಿದ್ದರೆ ದೇಶ ಛಿದ್ರ ಆಗಲಿದೆ ಎಂದು ಮಾಜಿ ಸಚಿವ ಎ ರಾಮದಾಸ್ ಹೇಳಿದರು. ಹುಬ್ಬಳ್ಳಿ ನಗರದಲ್ಲಿ ಇಂದು ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಪಾಕಿಸ್ತಾನ, ಚೀನಾದಂತಹ ದೇಶಗಳು ಭಾರತದಲ್ಲಿ ನಸುಳುವ ಯತ್ನ ನಡೆಸುತ್ತಿದ್ದಾರೆ. ಈ ವೇಳೆಯಲ್ಲಿ ದೇಶವನ್ನು ಸುರಕ್ಷಿತವಾಗಿರಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರು ಮುಂದುವರೆಯಬೇಕೆಂದರು. ದೇಶ ಎಂದರೆ ಮೋದಿ, ಮೋದಿ ಎಂದರೆ ದೇಶ. ಮತ್ತೆ ಬದಲಾವಣೆ ವಿಚಾರವಾಗಿ ಮಾತನಾಡುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ ಎಂದರು. ಜೆಡಿಎಸ್ನೊಂದಿಗೆ ಮೈತ್ರಿಯಿಂದಾಗಿ ಹಳೆಯ ಮೈಸೂರು ಭಾಗದಲ್ಲಿ ಪಕ್ಷಕ್ಕೆ ಹೆಚ್ಚಿನ ಬಲ ಬರಲಿದೆ. ಆ ಭಾಗದಲ್ಲಿ ಯಾರೇ ಅಭ್ಯರ್ಥಿಯಾದರೂ ಬಿಜೆಪಿ ಗೆಲುವು ನಿಶ್ಚಿತ ಎಂದರು. ಪಿಎಂ ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಕರ್ನಾಟಕದಿಂದ ಸಲ್ಲಿಸಿರುವ ಅರ್ಜಿ ರಾಷ್ಟ್ರದಲ್ಲಿಯೇ ಅತ್ಯಾಧುನಿಕ ಆಗಿದೆ. ಜಿಲ್ಲಾಧಿಕಾರಿಗಳ ನೇತೃತ್ವದ ಸಮಿತಿ ಶೀಘ್ರದಲ್ಲೇ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಯೋಜನೆಗಳನ್ನು ಜಾರಿಗೊಳಿಸಲಾಗುವುದು ಎಂದು ತಿಳಿಸಿದರು. ನಾನು ಯಾಕಂದ್ರೆ ಎಲ್ಲ ಇಲಾಖೆಗಳಿಂದ ಏನೇನಾಗಿದೆ ಅಂತ ಬರೀ ಸರ್ಕಾರಿ ಉದ್ಯೋಗ ಅಥವಾ ಫ್ಯಾಕ್ಟರಿ ಉದ್ಯೋಗ ಅಲ್ಲ. ಇವತ್ತು ರಸ್ತೆಗಳಲ್ಲಿ ನ್ಯಾಷನಲ್ ಹೈವೇಗಳನ್ನ ನಾವು ಮಾಡ್ತಾ ಇರುವಂತದ್ರಿಂದ ಎಷ್ಟು ಜನಕ್ಕೆ ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಡ್ಲಾಗಿದೆ. ಸಿಮೆಂಟ್ ಕೈಗಾರಿಕೆಗಳಲ್ಲಿ ಏನ್ ಕೊಡ್ಲಾಗಿದೆ, ಅಲ್ಲಿ ಬೇಕಾಗಿರುವಂತ ಜಲ್ಲಿ ಹೊಡೆಯುವಂತ ಒಂದು ಪರಿಸ್ಥಿತಿ ಏನು, ಇದೆಲ್ಲವನ್ನ ಅಧ್ಯಯನ ಮಾಡಬೇಕು. ಇದಕ್ಕೆ ನಾನು ಸ್ಪಷ್ಟವಾದಂತ ಉತ್ತರವನ್ನ ನಿಮ್ ನಂಬರ್ ತಗೊಂಡು ಇನ್ನು ಅರ್ಧ ಗಂಟೆ ಒಳಗಡೆ ನಾನು ಕೊಡ್ತೀನಿ. ಬರೋದಾದ್ರೆ ಭಾರತೀಯ ಜನತಾ ಪಕ್ಷ ನಿಮ್ಮ ಕಾಲದ ಭಾರತೀಯ ಜನತಾ ಪಕ್ಷವಾಗಿ ಉಳಿದಿಲ್ಲ. ಏನ್ ಸೊಲ್ಯೂಷನ್ ಹೋಗ್ಬೋದು ಅಂತ, ಯಾಕಂದ್ರೆ ಪರಸ್ಪರ ಒಬ್ಬರದವರು ಕಾಲ ಹೇಳ್ತಾನೆ. ನಿಜ, ಅದು ಜೀವನ, ಮನುಷ್ಯನ ಜೀವನ ಹೇಗಾಗಿದೆಯೋ ಅದೇ ರೀತಿಯಲ್ಲಿ ಎಲ್ಲಾ ಕಡೆನೂ ಆಗುತ್ತೆ. ವ್ಯಕ್ತಿಯ ಜೀವನದಲ್ಲೂ ಹೇಗೆ ಬದಲಾವಣೆಗಳಾಗಿದೆಯೋ ಹಾಗೆ ಬದಲಾವಣೆ ಆಗಿದೆ. ಎಸ್, ನೀವು ಹೇಳಿದ್ರೆ ನಾನು ಆನಂದ ಪಡ್ತೀನಿ. ನಾವೆಲ್ಲ ಪಕ್ಷದ ಸಾಮಾನ್ಯ ಬೂತಿನ ಕಾರ್ಯಕರ್ತನಾಗಿ ಬಂದಾಗ, ಅದಾದ್ಮೇಲೆ ರಾಜ್ಯದ ಯುವ ಮೋರ್ಚಾ ಅಧ್ಯಕ್ಷನಾಗಿದ್ದಾಗ ನಾನು ಏನನ್ನ ಎಂಜಾಯ್ ಮಾಡ್ತಾ ಇದ್ನೋ ಅದು ಮಾಡೋಕ್ಕಾಗಿಲ್ಲ ಅನ್ನೋದು ನಿಜ ಇದೆ. ಆದ್ರೆ ಅದೇ ಕೊನೆ ಅಲ್ಲ. ಈಗ ಉದಾಹರಣೆಗೆ 30 ವರ್ಷಗಳ ಕಾಲದಿಂದ ಶಾಸಕನಾಗಿ ಇಡೀ ರಾಜ್ಯದಲ್ಲಿ ಡೆವಲಪ್ಮೆಂಟಿನ ವರ್ಕ್ನ 80,000 ಕುಟುಂಬದಲ್ಲಿ 70,000 ಕುಟುಂಬಕ್ಕೆ ಕೇಂದ್ರ ರಾಜ್ಯದ ಯೋಜನೆಯನ್ನ ಕೊಟ್ಟಂತ ಕ್ಷೇತ್ರ ಅಂತ ಹೇಳಿ ಇಡೀ ದೇಶದಲ್ಲಿ ನಾನು ಗುರುತು ಮಾಡಿದ್ದೆ. ಸಂಘಟನೆಯ ದೃಷ್ಟಿಯಿಂದ ನಮ್ಮಲ್ಲಿ 11,200 ಪೇಜ್ಗಳಿತ್ತು ಮತದಾರರ ಪಟ್ಟಿಯಲ್ಲಿ. 44,000 ಜನ ಪೇಜ್ ಪ್ರಮುಖರನ್ನ ನಿರ್ಮಾಣ ಮಾಡಿದ್ವಿ ನಾವು. ಆದ್ರೂ ಪಕ್ಷ ಅಲ್ಲಿಂದ ಇಲ್ಲಪ್ಪ ನೀನ್ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡು ಅಂದಾಗ ನಾನು ಅದನ್ನ ನನ್ನ ನಮ್ಮಲ್ಲಿ ಮೈಸೂರು ನಗರದ ಅಧ್ಯಕ್ಷನಿಗೆ ಅದನ್ನು ಬಿಟ್ಟು ನಾನು ಇಂಥ ಸೇವಾ ಕಾರ್ಯದಲ್ಲಿ ನಾನು ತೊಡಗಿಸ್ಕೋತೀನಿ ಅನ್ನುವಂತಹ ಮನಸ್ಸಿನ ಸ್ಥಿತಿಗೆ ಬರುವಂತದ್ದು ಸಂಸ್ಕಾರದಿಂದ. ನಿಜ, ಆ ರೀತಿಯಾದಂತ ಬೆಳೆಸುವಂತ ವ್ಯವಸ್ಥೆಗಳಿದೆ. ಅದ್ರ ಜೊತೆಲಿ ಅದೇ ನಮ್ಮ ಚಾಲೆಂಜಸ್ ಅಂತಾನೂ ಬರುತ್ತೆ. ಈಗ ನಮ್ಮಲ್ಲಿ 6 ಜಿಲ್ಲೆಗಳಲ್ಲಿ 36 ಕ್ಷೇತ್ರಗಳಲ್ಲಿ ಎಲ್ಲೂ ಗೆಲ್ಲಿಲ್ಲ. ನಮ್ದೊಂದೇ ಕ್ಷೇತ್ರ ಗೆದ್ದಿದೆ. ಅದನ್ನ ನನ್ನ ಜವಾಬ್ದಾರಿ. ಅಲ್ಲಿ ರ್ಯಾಲಿಯಲ್ಲಿ ಬಂದಾಗ ನಮ್ಮ ಜೀವನದ ಒಂದು ಪುಣ್ಯ. 1.5 ಗಂಟೆಗಳ ಕಾಲ ಪ್ರಧಾನಮಂತ್ರಿಗಳು ನಮ್ಮನ್ನು ಕರ್ಕೊಂಡು ರ್ಯಾಲಿಯಲ್ಲಿ ಸುತ್ತಿಸ್ಕೊಂಡು ಕೆಳಗಡೆ ಇಳಿದಾಗ ಜಿತಾಕೆ ಆಣ ಅಂತ ಒಂದು ಪದ ಹೇಳಿದ್ರು. ಅದಷ್ಟೇ ನಮ್ಗೆ ಬೇಕಾಗಿರುವಂಥದ್ದು, ನಮ್ಮ ಜೀವನ ಅಲ್ಲ. ಎಸ್, ನಾವು ಗೆಲ್ಲಿಸಿ ಕರ್ಕೊಂಡೋಗಿ ಅವ್ರನ್ನ ಅಲ್ಲಿಗೆ ನಿಲ್ಲಿಸಿದ್ವಿ. ಇದು ಭಾರತೀಯ ಜನತಾ ಪಕ್ಷದ ಸಂಸ್ಕೃತಿ. ಅದನ್ನು ಹೊಸದಾಗಿ ತರಲಿಕ್ಕೆ ಬೇಕಾದಂತ ಎಲ್ಲ ಪ್ರಯತ್ನವನ್ನ ನಮ್ಮ ಅಧ್ಯಕ್ಷರು ಬಂದಿದ್ದಾರೆ, ಯುವಕ ಇದ್ದಾರೆ, ಅವ್ರ ಜೊತೆಯಲ್ಲೇ ಜೋಡಿಸ್ಕೊಂಡು ನಾವು ಅದೇ ರೀತಿಯಾದಂತ ಒಂದು ಕೇಡರ್ ಬೆಳೆಯಲಿಕ್ಕೆ ಬೇಕಾದಂತ ಕೆಲಸವನ್ನ ಮಾಡ್ತೀವಿ. ಈ ಮೊದಲು ಭಾರತೀಯ ಜನತಾ ಪಾರ್ಟಿಯಲ್ಲಿ ಪಕ್ಷ ಮೊದಲು ಆಮೇಲೆ ವ್ಯಕ್ತಿ ಅನ್ನುವಂತ ಒಂದು ಪರಿಕಲ್ಪನೆಯಲ್ಲಿ ಪಕ್ಷ ಸಂಘಟನೆ ಆಗ್ತಾ ಇತ್ತು. ಆದ್ರೆ ಇವಾಗ ವ್ಯಕ್ತಿ ಮೊದಲು ಆಮೇಲೆ ಪಕ್ಷ ಅನ್ನುವ ಇದರಲ್ಲಿ ಬರ್ತಾ ಇದೆ. ಪ್ಲಸ್ ಒಂದು ಫ್ಯಾಮಿಲಿ ಪಾರ್ಟಿ ಇದು ಅನ್ನುವಂತ ಒಂದು ಪಾರ್ಟಿ ಜೊತೆ ನಿಮ್ಮ ಸಂಬಂಧಗಳು, ಜೊತೆಗೆ ಇದನ್ನ ಡೈನೆಸ್ಟಿಕ್ ಪಾಲಿಟಿಕ್ಸ್ ಅನ್ನ ಮಾತಾಡ್ತಿರೋರು ಡೈನೆಸ್ಟಿಕ್ ಪಾಲಿಟಿಕ್ಸ್ ಗೆನೆ ಒತ್ತು ಕೊಡ್ತಾ ಇರುವಂತ ಈ ಪ್ರಸಕ್ತ ಪರಿಸ್ಥಿತಿಯಲ್ಲಿ ರಾಮದಾಸ್ ಅವರು ವೈಯಕ್ತಿಕ ನಿಲುವು ಇರೋದಿಷ್ಟೇ. ನಾನು ಸರಿ ಇರ್ಬೇಕು. ವೈಯಕ್ತಿಕವಾಗಿ ನಾನು ಈಗ ಏನು ನನ್ನ ತತ್ವ ಇದೆಯೋ, ವಿಚಾರ ಇದೆಯೋ, ಅದಕ್ಕೆ ನಾನು ಬದ್ಧನಾಗಬೇಕು. ಅದನ್ನ ಆಗುವಂತ ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೇನೆ. ಸಹಜ, ಇದೆಲ್ಲವೂ ಟ್ರಾನ್ಸಿಷನ್ ಪೀರಿಯಡ್. ಇದು ಕ್ರಾಸ್ ರೋಡ್ ಅಲ್ಲಿ ಇದೀವಿ, ಮೈನ್ ರೋಡ್ ಬರ್ತಾ ಇದೀವಿ, ಎಲ್ಲವೂ ಸರಿ. ಜೆಡಿಎಸ್ ಹೊಂದಾಣಿಕೆಯಿಂದ ಲಾಭ ಆಗುತ್ತೆ ಸರ್. ಕೆಲವು ಪ್ರದೇಶಗಳಲ್ಲಿ ಸಹಜವಾಗಿ ಆಗುತ್ತೆ. ಹಳೆಯ ಮೈಸೂರು ವಿಭಾಗದಲ್ಲಿ ಮತಗಳು ಡಿವೈಡ್ ಆಗುವಂತ ವ್ಯವಸ್ಥೆಗಳಿರ್ತಿತ್ತು. ಆಯಾ ಜಾಗಗಳಲ್ಲಿ ಇದೊಂದು ಪೂರಕವಾದಂತ ಒಂದು ವ್ಯವಸ್ಥೆ ಆಗಿದೆ.
ಬಿಲ್ವಾ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ್ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವಾ ಆಸ್ಪತ್ರೆಯಾಗಿದೆ. ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಅಂಡ್ ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕೆಸೊಲ್ಟಿ, 24x7 ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವಾ ಆಸ್ಪತ್ರೆ, ಬಿಸೈಡ್ ಅಂಬಾಭವಾನಿ ಟೆಂಪಲ್, ನ್ಯೂ ಜೇವರ್ಗಿ ರೋಡ್, ಕಲಬುರಗಿ. ಫೋನ್ ನಂಬರ್ 7420972719.